ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಮ್ಮ ರಾಯರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ರಾಯರ ದಿವ್ಯ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾಗಿರುವಂತಹ ರಾಯರ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು 7 ವಾರ ಮಾಡುವಂತಹ ವ್ರತ. ಈ ವ್ರತನ ಯಾವ ರೀತಿ ಆಚರಿಸಬೇಕು, ವ್ರತ ಮಾಡೋ ಟೈಮಲ್ಲಿ ನಾವು ಯಾವ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಾನು ಕೇಳ್ಕೊಳ್ಳೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ರಾಯರ ವಿಷಯಗಳನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ 7 ವಾರದ ವ್ರತ ಇದೆಯಲ್ಲ, ಈ ರಾಯರ ವ್ರತನ ತುಂಬ ನಿಷ್ಠೆಯಿಂದ ಮಾಡಿ ಖಂಡಿತವಾಗ್ಲೂ ರಾಯರು ಹೇಗೆ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ ನೀವೇ ಸ್ವತಃ ನೀವೇ ಅನುಭವಿಸ್ತೀರ ಈ ವ್ರತ ಮುಗಿಯೋ ಅಷ್ಟರಲ್ಲಿ. ಬನ್ನಿ, ಹಾಗಾದರೆ ತಡ ಮಾಡೋದು ಯಾಕೆ, ಈ ವ್ರತದ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಈ ವ್ರತನ ಯಾವಾಗ ಆಚರಿಸ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋತೀರೋ ಅಲ್ಲಿಗೆ ಮುಗೀತು, ರಾಯರ ಅನುಗ್ರಹ ನಿಮ್ಮ ಮೇಲೆ ಆಗಿದೆ ಅಂತಲೇ ಅರ್ಥ. ಯಾಕೆಂದರೆ ಅವರ ಅನುಗ್ರಹ ಆಗಿದ್ದಕ್ಕೆ ನಿಮಗೆ ಈ ಒಂದು ರಾಯರ ವ್ರತವನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ತಾನಾಗೆ ಸಂಕಲ್ಪ ಬರುತ್ತೆ. ಇಲ್ಲಾಂದರೆ ನಾವು ಒಂದು ರಾಯರಿಗೆ ಏನಾದರೂ ಸೇವೆ ಮಾಡಬೇಕು ಅಂದರೂ ಅದು ರಾಯರ ಇಚ್ಛೆ. ಅವರ ಇಚ್ಛೆ ಇದ್ರೇ ನಾವೇನಾದರೂ ಒಂದು ಮಾಡೋಕ್ಕಾಗೋದು. ಸುಮ್ಮನೆ ನಾವು ಹೋಗ್ಬಿಟ್ಟು ಇದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಈ ಒಂದು ವ್ರತನ ನೀವು ಆಚರಿಸ್ಬೇಕು ಅಂತ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡ್ರಿ ಅಂದರೆ ಅಲ್ಲಿಗೆ ರಾಯರು ನಿಮಗೆ ಅನುಗ್ರಹ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಅರ್ಥ. ನೀವು ತುಂಬಾ ಶ್ರದ್ಧೆ ಭಕ್ತಿಯಿಂದ ಈ ವ್ರತನ ಆಚರಿಸಿ, ಖಂಡಿತವಾಗ್ಲೂ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ. ಈ ವ್ರತನ ಆಚರಿಸೋದಕ್ಕೆ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ರಾಯರದು ಫೋಟೋ ಅಥವಾ ವಿಗ್ರಹ ಈ ಎರಡರಲ್ಲಿ ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ. ಫೋಟೋ ಇದ್ದರೆ ಫೋಟೋಗೆ ನೀವು ಪೂಜೆ ಮಾಡ್ಬೋದು, ಇಲ್ಲ ಅಂದರೆ ವಿಗ್ರಹ ಇದ್ದರೂ ಪರವಾಗಿಲ್ಲ. ಇನ್ನು ಈ ವ್ರತನ ನೀವು ಗುರುವಾರದ ದಿನದಂದೇ ಶುರು ಮಾಡಿ. ರಾಯರಿಗೆ ಗುರುವಾರ ಅನ್ನೋದು ಪ್ರೀತಿಯ ಒಂದು ವಾರ. ನಾವು ರಾಯರ ವಾರ ಅಂತಲೇ ಕರೆಯುವಂಥದ್ದು ಗುರುವಾರನ. ಆವತ್ತಿನ ದಿನವೇ ನೀವು ಈ ವ್ರತನ ಶುರು ಮಾಡಿ. ಹಾಗೆ ವಿಶೇಷವಾಗಿ ಪೂಜೆಗೆ ನೀವು ಏನು ಅಂದರೆ ವಿಶೇಷವಾಗಿ ತೆಗೆದಿಟ್ಕೋಬೇಕು ಅಂತ ಏನಿಲ್ಲ. ನಾವು ಸಾಧಾರಣವಾಗಿ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಏನಿರುತ್ತೋ ಅಷ್ಟೇ ಸಾಕು. ಇನ್ನು ಅದಕ್ಕೆ ಅಂತ ಸಪ್ರೇಟಾಗಿ ನೀವು ಏನೇ ಒಂದು ದುಂದುವೆಚ್ಚಗಳನ್ನ ಖರ್ಚು ಮಾಡೋದಕ್ಕೆ ಹೋಗಬೇಡಿ, ಆಯಿತಾ? ಮೊದಲನೇದಾಗಿ ನೀವು ಗುರುವಾರ ಶುರು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋತಿರಲ್ಲ, ಯಾವ ಗುರುವಾರದಿಂದ ಶುರು ಮಾಡ್ತೀರೋ ಆವತ್ತಿನ ದಿನ ಬೆಳಿಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ದಯವಿಟ್ಟು ಎದ್ದೇಳಿ. ಏಕೆಂದರೆ ನೀವು ಮೊದಲನೇದಾಗಿ ವ್ರತ ಮಾಡ್ತಾ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ರಾಯರ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಸಾಧ್ಯ ಆದರೆ 7 ಗುರುವಾರ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆನ ಮಾಡಿ. ಒಂದು 4 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಪೂಜೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ದೀಪ ಧೂಪಗಳನ್ನ ಬೆಳಗಿ. ತುಂಬಾ ಒಳ್ಳೆಯದು. ರಾಯರು ತುಂಬ ಬೇಗ ನಿಮಗೆ ಅನುಗ್ರಹ ಮಾಡ್ತಾರೆ. ಇನ್ನು ನೀವು ರಾಯರಿಗೆ ಇಷ್ಟವಾಗಿರುವಂತಹ ತುಳಸಿನ ಈ ಪೂಜೆಗೆ ಸಮರ್ಪಣೆ ಮಾಡಬೇಕಾಗತ್ತೆ. ತುಳಸಿ ನಿಮಗೆ ಫೋಟೋ ದೊಡ್ಡದಾಗಿದ್ದರೆ ತುಳಸಿ ಮಾಲೆ ಹಾಕೋಗಿದ್ರೆ ಹಾಕಿ, ಇಲ್ಲಾಂದರೆ ಚಿಕ್ಕ ಫೋಟೋ ಇದ್ದರೂ ಒಂದು ತುಳಸಿ ದಳನಾದರೂ ಕಿತ್ತು ನೀವು ರಾಯರ ಮುಡಿಯಲ್ಲಿ ಇಡಿ. ಮತ್ತು ರಾಯರಿಗೆ ಪರಿಮಳಾಚಾರ್ಯರು ಅಂತಲೇ ಹೆಸರಿರೋದ್ರಿಂದ ಅವರಿಗೆ ಪರಿಮಳ ಸೂಸುವಂತಹ ಹೂವು ಅಂದರೆ ತುಂಬಾ ಇಷ್ಟ. ಆ ಸುವಾಸನೆ ಅಂದರೆ ಮಲ್ಲಿಗೆ ಹೂವು ಅಲ್ವಾ? ರಾಯರಿಗೆ ತುಂಬ ಪ್ರಿಯವಾದದ್ದು ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ಸಾಧ್ಯ ಆದರೆ ತೊಗೊಂಬಂದು ರಾಯರಿಗೆ ಇಡಿ, ತುಂಬ ಒಳ್ಳೆಯದು. ಮತ್ತು ಇನ್ನು ದೀಪಕ್ಕೆ ನೀವು ತುಪ್ಪದ ದೀಪನ ಈ ವ್ರತದಲ್ಲಿ ಬಳಸಿ ಸ್ನೇಹಿತರೆ. ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಪ್ರತಿ ಸರಿ ರಾಯರಿಗೆ ದೀಪ ಹಚ್ಚೋವಾಗಲೂ ತುಪ್ಪದ ದೀಪನೇ ಹಚ್ಚೋಕ್ಕೆ ಸಾಧ್ಯ ಆದರೆ ಖಂಡಿತ ಹಚ್ಚಿ. ನಿಮಗೆ ಆ ಶಕ್ತಿ ಭಗವಂತ ಕೊಟ್ಟಿದ್ರೆ ದಯವಿಟ್ಟು ನೀವು ತುಪ್ಪದ ದೀಪನೇ ರಾಯರಿಗೆ ಹಚ್ಚಿ, ತುಂಬಾ ಒಳ್ಳೆಯದು. ಇಲ್ಲ ಪ್ರತಿ ವಾರ ನಾವು ಅಥವಾ ಪ್ರತಿದಿನ ಪೂಜೆ ಮಾಡೋವಾಗೂ ತುಪ್ಪ ಬಳಸೋದಕ್ಕಾಗಲ್ಲ, ಅಂದರೆ ಮನೆಯಲ್ಲಿ ಇರುತ್ತಲ್ಲ ಪರಿಸ್ಥಿತಿಗಳು, ಅವರವ್ರದ್ದೇ ಆದಂತಹ ಪರಿಸ್ಥಿತಿಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ದಯವಿಟ್ಟು ಈ ವ್ರತನ ಆಚರಿಸ್ಬೇಕು ಅಂದ್ಕೊಂಡವರು ಒಂದು 10 ರೂಪಾಯಿ ಪ್ಯಾಕೆಟ್ ಆದರೂ ತೊಗೊಂಬಂದು ನೀವು ಅದರಲ್ಲಿ ತುಪ್ಪದ ದೀಪನ ರಾಯರ ಮುಂದೆ ಬೆಳಗಿಡಿ. ರಾಯರಿಗೆ ತುಪ್ಪದ ದೀಪ ಅಂದರೂ ಕೂಡ ತುಂಬಾ ಇಷ್ಟ. ಇನ್ನು ನೈವೇದ್ಯದ ವಿಷಯಕ್ಕೆ ಬಂತು ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ, ಏನಾಗುತ್ತೋ ಪರವಾಗಿಲ್ಲ. ರಾಯರು ಇದೇ ಬೇಕು ಅದೇ ಬೇಕು ಅಂತ ಯಾವತ್ತೂ ಕೇಳೋದಿಲ್ಲ ಅಲ್ವಾ? ನಿಮಗೆ ಸಾಧ್ಯ ಆದರೆ ರಾಯರಿಗೆ ಇಷ್ಟವಾಗಿರುವಂತಹ ಐಗ್ರೀವ ಪ್ರಸಾದ ಆಗ್ಬೋದು, ಅಥವಾ ನೀವು ಕೇಸರಿ ಬಾತು, ಸಜ್ಜಿಗೆನೋ ಏನಾದರೂ ಒಂದು ಸಿಹಿ ಪದಾರ್ಥ, ಪಾಯಸನೋ ಏನಾದರೂ ಮಾಡಿಡಿ, ತೊಂದರೆ ಇಲ್ಲ.
ಇಲ್ಲಾಂದರೆ ಅಂಗಡಿಗಳಲ್ಲಿ ಕೆಂಪು ಕಲ್ಸಕ್ಕರೆ ಅಂತ ಸಿಗುತ್ತೆ, ಆ ಕಲ್ಸಕ್ಕರೆ ಕೂಡ ತಂದಿಡ್ಬೋದು. ಇಲ್ಲಾಂದರೆ ಮನೆಯಲ್ಲಿ ಇರುವಂತಹ ಹಾಲನ್ನು ಎಂಜಲ್ ಮಾಡದೇ ಇರುವಂಥ ಹಾಲು ಆಯಿತಾ, ಅದನ್ನು ಕೂಡ ನೀವು ಬಳಸಬಾರ್ದು. ಬಳಸದೇ ಇರುವಂಥ ಹಾಲನ್ನು ಒಂದು ಗ್ಲಾಸಲ್ಲಿ ಹಾಕಿಡಿ, ರಾಯರ ಮುಂದೆ ಇಡಿ, ಸಾಕು. ನಾವು ಭಕ್ತಿಯಿಂದ ಏನನ್ನೇ ಸಮರ್ಪಿಸಿದ್ರು ಕೂಡ ರಾಯರು ಸಂತೋಷವಾಗಿ ಸ್ವೀಕರಿಸ್ತಾರೆ. ನಿಮಗೆ ಸಾಧ್ಯ ಆದರೆ ಹಣ್ಣುಗಳನ್ನ ಎಲ್ಲನೂ ತೊಗೊಂಬಂದು ಇಟ್ಟು ನೀವು ಎಷ್ಟು ತೃಪ್ತಿ ಆಗುತ್ತೋ, ನಿಮಗೆ ರಾಯರಿಗೆ ಎಷ್ಟು ಮಾಡಿದ್ರೂ ಕಮ್ಮಿನೇ, ಇನ್ನೂ ಮಾಡಬೇಕು ಅಂತ ಆಸೆ ಆಗ್ತಾನೆ ಇರುತ್ತೆ. ಹಾಗೆ ನಿಮ್ಮ ಶಕ್ತಿ ಅನುಸಾರ ನೋಡ್ಕೊಳ್ಳಿ. ರಾಯರು ನನಗೆ ಸಾಲ ಸೋಲ ಮಾಡಿ ನನ್ನನ್ನು ಪೂಜಿಸು ಅಂತ ಯಾವತ್ತೂ ಹೇಳಲ್ಲ ಆಯಿತಾ. ನಿಮಗೆ ಶಕ್ತಿ ಇದೆಯಾ, ನಿಮಗೆ ಶಕ್ತಿ ಇದ್ದಷ್ಟು ಮಾಡಿ. ನಿಮಗೆ ಭಗವಂತ ಶಕ್ತಿ ಕೊಟ್ಟಾಗ ಖಂಡಿತವಾಗ್ಲೂ ನಿಮಗೆ ಅನ್ನಿಸ್ದಂಗೆ ನಿಮಗೆ ಯಾವ ರೀತಿ ಮಾಡಬೇಕು ಅನಿಸುತ್ತೋ ಆ ರೀತಿ ನೀವು ರಾಯರನ್ನ ಅಲಂಕಾರ ಮಾಡಿ. ಇನ್ನು ರಾಯರಿಗೆ ಈ ಒಂದು ಪೂಜೆಯಲ್ಲಿ ಗಂಧನ ಬಳಸಿ ವೀಕ್ಷಕರೇ. ಗೊತ್ತಿಲ್ಲ ಅಂತಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ. ರಾಯರಿಗೆ ಗಂಧನೇ ಹಾಕಬೇಕು. ಅವರು ಯತಿಯರಾಗಿರೋದ್ರಿಂದ ಅವರಿಗೆ ನಾವು ಗಂಧನ ಕೂಡ ಸಮರ್ಪಣೆ ಮಾಡಬೇಕು. ಕುಂಕುಮ ಎಲ್ಲ ಹಚ್ಚೋದು ಬೇಡ. ಇನ್ನು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ದೀಪ ಎಲ್ಲ ಹಚ್ಚಿ ನೀವು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ರಾಯರ ಹತ್ರ ನೀವು ಸಂಕಲ್ಪ ಮಾಡ್ಕೋಬೇಕು. ಯಾವುದಕ್ಕೋಸ್ಕರ ನೀವು ಈ ವ್ರತನ ಆಚರಿಸ್ತಾ ಇದ್ದೀರಾ, ಏನು ನಿಮ್ಮ ಸಂಕಷ್ಟ ಏನು, ನಿಮ್ಮ ತೊಂದರೆ ಏನು, ಏನೋ ಒಂದು ತೊಂದರೆ ಇರೋದಕ್ಕೆ ಅಲ್ವಾ ನಾವು ಈ ವ್ರತನ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಮಗೆ ಸಂಕಲ್ಪ ಬಂದಿರೋದು. ಅದನ್ನು ನೀವು ನನ್ನ ಅಪ್ಪನ ಹತ್ರ ಹೇಳ್ಕೋಬೇಕು. ಅವ್ರ ಮುಂದೆ ನೀವು ಕುತ್ಕೊಂಡಿದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿರುವಂತಹ ದುಃಖ ನೋವು ಎಲ್ಲ ನೀವು ಅವ್ರ ಹತ್ರ ಹಂಚ್ಕೊಳ್ಳಿ. ಖಂಡಿತವಾಗ್ಲೂ ಅವರು ಅದಕ್ಕೆ ಸ್ಪಂದಿಸ್ತಾರೆ ಆಯಿತಾ. ಯಾವುದೇ ಒಂದು ಇದು ಬೇಡ, ಅವರು ನಮ್ಗೆ ಅನುಗ್ರಹ ಕೊಡ್ತಾರೋ ಇಲ್ವೋ ಅನ್ನೋ ಅನುಮಾನನೇ ಬೇಡ. ಖಂಡಿತವಾಗ್ಲೂ ರಾಯರು ಒಂದು ಸಲ ಒಲಿದ್ರೆ ಖಂಡಿತವಾಗ್ಲೂ ನಮ್ಮ ಕೈ ಬಿಡಲ್ಲ ವೀಕ್ಷಕರೇ. ಯಾಕೆಂದರೆ ಇದು ನನಗೆ ಪರ್ಸ್ನಲ್ ಆಗಿ ನನಗಾಗಿರುವಂತಹ ಅನುಭವ ಇದು. ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಹತ್ರ ಹೇಳ್ಕೊಂಡು ರಾಯರೇ ಅಂತ ಕೇಳಿಕೊಂಡು ಧೂಪ ದೀಪಗಳನ್ನ ಹಚ್ಚಿ ಆಯಿತಾ. ನಂತರ ಪೂಜೆ ಎಲ್ಲ ಮುಗಿದ ಮೇಲೆ 108 ಸರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತನಾದರೂ ಹೇಳ್ಕೊಳ್ಳಿ. ಇಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತನಾದರೂ ಹೇಳ್ಕೊಳ್ಳಿ. 108 ಸರಿ ರಾಯರ ಜಪ ಮಾಡಲೇಬೇಕು. ನೀವು ಈ ಪೂಜೆ ಎಲ್ಲ ಮಾಡಿ ರಾಯರ ಮುಂದೆ ಕುತ್ಕೊಂಡು ಕಣ್ತುಂಬ ರಾಯರನ್ನ ನೋಡಿಕೊಂಡು ಈ 108 ಸರಿ ಈ ಮಂತ್ರನ ಹೇಳ್ಕೊತಾ ಇದ್ರೇ ನಿಮಗೇ ಗೊತ್ತಿಲ್ಲದಂಗೆ ನಿಮ್ಮ ಕಣ್ಣಂಚಲ್ಲಿ ನೀರು ಬರೋದಂತೂ ಸತ್ಯ. ನೋಡ್ಕೊಳ್ಳಿ, ನೀವು ಪ್ರಯತ್ನ ಪಟ್ಟು ನೋಡಿ, ತುಂಬ ಶ್ರದ್ಧಾ ಭಕ್ತಿಯಿಂದ ನೀವು ರಾಯರ ವ್ರತವನ್ನು ಮಾಡಿ ನೋಡಿ. ನಾನು ಹೇಳಿದ್ದು ನೀವೇ ಅನುಭವಿಸ್ತೀರ. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಹತ್ರದಲ್ಲೇ ನಿಮಗೆ ರಾಯರ ಮಠಕ್ಕೆ ಹೋಗಿ ಬರೋ ಅಂತಹ ಒಂದು ಅನುಕೂಲ ಇದ್ದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ಪೂಜೆ ಮುಗಿಸಿ ನೀವು ರಾಯರ ಮಠಕ್ಕೆ ಹೋಗಿ ಮಠದಲ್ಲಿ ರಾಯರ ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ, ಮನೆಯಲ್ಲಿ ಪೂಜೆ ಮಾಡಿರ್ತೀರಲ್ವ, ಸದ್ಯ ಹತ್ರದಲ್ಲೇ ನಿಮ್ಗೆ ಯಾವುದೂ ರಾಯರ ಮಠ ಇಲ್ಲ, ಹೋಗೋದಕ್ಕಾಗಲ್ಲ ಅಂದರೂ ತೊಂದರೆ ಇಲ್ಲ. ಮನೆಯಲ್ಲೇ ಶ್ರದ್ಧಾ ಭಕ್ತಿಯಿಂದ ರಾಯರನ್ನ ನೆನೆಸ್ಕೊಳ್ಳಿ. ಈ ಒಂದು ವ್ರತನ ಮೊದಲನೇ ವಾರ ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರೋ 7 ವಾರ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ. ಇನ್ನು 7 ಗುರುವಾರ ಈ ವ್ರತ ಮುಗಿಯೋ ತನಕ ದಯವಿಟ್ಟು ನಾನ್ ವೆಜ್ನ ತಿನ್ನೋದಕ್ಕೆ ಹೋಗಬೇಡಿ. ಹೆಣ್ಮಕ್ಳಿಗೆ ಅವರದೇ ಆದಂತಹ ಒಂದು ತೊಂದರೆಗಳಿರೋದ್ರಿಂದ ಆ ಒಂದು ಸಮಯದಲ್ಲಿ ಆ ಒಂದು ವಾರ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಮುಂದಿನ ವಾರದಿಂದ ನೀವು ಈ ವ್ರತನ ಕಂಟಿನ್ಯೂ ಮಾಡಿ. ಈ ವ್ರತ ಮಾಡೋದಕ್ಕೆ ಯಾವುದೇ ರೀತಿಯಾದ ಜಾತಿ ಧರ್ಮ ಭೇದಗಳಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ರಾಯರ ಪೂಜೆಯನ್ನು ಮಾಡೋದೇ ಒಂದು ಪುಣ್ಯ ಅಲ್ವಾ, ಯಾರು ಬೇಕಾದರೂ ಮಾಡ್ಬೋದು. ನೀವು ನಂಬಿಕೆ ಇಟ್ಟು ಮಾಡಿ ಅಷ್ಟೇ ನಾನು ಹೇಳೋದು. ನೋಡಿದ್ರಲ್ವ ವೀಕ್ಷಕರೇ, 7 ಗುರುವಾರದ ವ್ರತ ನನಗೆ ಎಷ್ಟು ಮಾತ್ರ ಗೊತ್ತಿದೆಯೋ, ನಾನು ಯಾವ ರೀತಿ ನಾನು ಆಚರಿಸಿದ್ನೋ ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ರಾಯರ ಭಕ್ತರಾಗಿ ರಾಯರಿಗೆ ಈ ಸೇವೆನ ಮಾಡಿ ನಿಮ್ಮ ಮನದಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಸಂಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಆಗಿ ರಾಯರು ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ನಾನು ಇನ್ನೂ ಹೆಚ್ಚಿನ ವಿಷಯದಲ್ಲಿ ರಾಯರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.